ನಮಸ್ಕಾರ, ಗುಡ್ ಮಾರ್ನಿಂಗ್. ನಾನು ಹರೀಶ್ ನಾಗರಾಜ್. ಕೃಷಿ ಕಾಯ್ದೆಗಳಿಗೆ ವಿರೋಧ ಹೆಚ್ಚುತ್ತಾನೆ ಇದೆ ಕಿಚ್ಚು. ದೇಶದಾದ್ಯಂತ 3 ತಾಸು ಹೆದ್ದಾರಿ ಬಂದ್. ಆದರೆ 3 ರಾಜ್ಯ, ಕರುನಾಡಿನ 5 ಜಿಲ್ಲೆ ಇರಲ್ಲ ರಸ್ತೆ ತಡೆ. ನ್ಯೂಸ್ 18ನ ಮೆಗಾ ಕವರೇಜ್. ಇದು ಹೆದ್ದಾರಿ ದಂಗಲ್. ಕೇಂದ್ರದ ಕೃಷಿ ಕಾಯ್ದೆಗಳಿಗೆ ವಿರೋಧ ವ್ಯಕ್ತ ಆಗಿದೆ. ದೇಶದ ಎಲ್ಲಾ ಕಡೆ ಹೆದ್ದಾರಿ ಬಂದ್ ಮಾಡೋಕೆ ಸಿದ್ಧತೆ ನಡೆಸ್ತಾ ಇದ್ದಾರೆ. ಕೌಂಟ್ ಡೌನ್ ಸ್ಟಾರ್ಟ್. ಹೆದ್ದಾರಿ ಬಂದ್ಗೆ ಕೇವಲ 1 ಗಂಟೆ ಬಾಕಿ. ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿನ ಏರ್ಪೋರ್ಟ್ ರೋಡ್, ಮೈಸೂರು ರಸ್ತೆ, ತುಮಕೂರು ರಸ್ತೆ, ಹೊಸೂರು ರಸ್ತೆಯಲ್ಲಿ ಎಲ್ಲ ಸಿದ್ಧತೆ ಮಾಡ್ಕೋತಿದ್ದಾರೆ. ಯಲಹಂಕ ಠಾಣೆ ಹತ್ರ ಕುರುಬೂರು ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ರಸ್ತೆ ತಡೆ ಮಾಡ್ತಾರೆ. ಎಲ್ಲ ಹೆದ್ದಾರಿಗಳಲ್ಲಿ ಈಗಾಗಲೇ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಬ್ಯಾರಿಕೇಡ್ ಹಾಕಿದ್ದಾರೆ, ಖಾಕಿ ಬಂದೋಬಸ್ತ್ ಮಾಡಿದ್ದಾರೆ. ಗಲಾಟೆ ಏನಾದರೂ ಮಾಡಿದ್ರೆ ವಶಪಡಿಸಿಕೊಳ್ಳೋದಕ್ಕೆ ಈಗಾಗಲೇ ಒಂದಷ್ಟು ಬಸ್ಗಳು ಎಲ್ಲವನ್ನು ಕೂಡ ಸಿದ್ಧತೆ ಮಾಡ್ಕೊಂಡಿದ್ದಾರೆ. 3 ರಾಜ್ಯವನ್ನು ಹೊರತುಪಡಿಸಿ ದೇಶದ 3 ರಾಜ್ಯ, ಅದು ದೆಹಲಿ, ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡ್, ಅದನ್ನು ಹೊರತುಪಡಿಸಿದರೆ ಇನ್ನೆಲ್ಲ ಕಡೆ ಹೆದ್ದಾರಿ ಬಂದ್. ದೆಹಲಿ, ಉತ್ತರ ಪ್ರದೇಶ, ಉತ್ತರಾಖಂಡ್ ಅಲ್ಲಿ ಮಾತ್ರ ರಸ್ತೆ ತಡೆ ಇಲ್ಲ. ರೈತರ ಹೆದ್ದಾರಿ ತಡೆಗೆ ಕಾಂಗ್ರೆಸ್ ಕೂಡ ಬೆಂಬಲ ವ್ಯಕ್ತಪಡಿಸಿದೆ. ಬೆಂಗಳೂರಿನ ಒಂದಷ್ಟು ದೃಶ್ಯಾವಳಿಗಳು ತೋರಿಸ್ತಾ ಇದ್ದೀವಿ. ಬೆಂಗಳೂರಿನ ಅಷ್ಟದಿಕ್ಕುಗಳಲ್ಲೂ ಕೂಡ ಇದೀಗ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಅದು ಬೆಂಗಳೂರಿಂದ ಚಿತ್ರದುರ್ಗ, ತುಮಕೂರು, ಮೈಸೂರು, ತಮಿಳುನಾಡು, ಈ ಕಡೆ ಹೈದರಾಬಾದು, ಹೆಬ್ಬಾಳ, ಎಲ್ಲ ಕಡೆ ಇರುವ ಎಲ್ಲ ನ್ಯಾಷನಲ್ ಹೈವೇ ಎಲ್ಲ ಕಡೆ ಬಂದ್ ಮಾಡೋದಕ್ಕೆ ಇವರು ಸಿದ್ಧತೆ ಮಾಡ್ತಿದ್ದಾರೆ. ಅದನ್ನು ತಡೆಯೋದಕ್ಕೆ ಇವರು ರೆಡಿಯಾಗಿದ್ದಾರೆ. ಸುಗಮ ಸಂಚಾರಕ್ಕೆ ಸಮಸ್ಯೆ ಆಗಬಾರದು ಅನ್ನೋದಕ್ಕೆ ಕ್ರಮ ತೆಗೆದುಕೊಂಡಿದ್ದೀವಿ. ಸಮಸ್ಯೆ ಏನಾದರೂ ಆದರೆ ತಕ್ಷಣ ನಾವು ಸ್ಟ್ರಿಕ್ಟ್ ಆಕ್ಷನ್ ತಗೋತೀವಿ, ಸೂಚನೆ ಕೊಟ್ಟಿದ್ದಾರೆ ಹೋಮ್ ಮಿನಿಸ್ಟರ್. ಬ್ರೇಕಿಂಗ್ ನ್ಯೂಸ್. ಗೃಹ ಸಚಿವರಾದಂತಹ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲ ಕಡೆ ಸ್ಟ್ರಿಕ್ಟ್ ಆಕ್ಷನ್ ತಗೋತೀವಿ, ಎಲ್ಲೂ ಯಾರಿಗೂ ಸಮಸ್ಯೆ ಆಗಬಾರ್ದು. ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡಿದ್ದೀವಿ, ಎಲ್ಲೂ ಸಮಸ್ಯೆ ಆಗದೇ ಇರೋ ಥರ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಸಮಸ್ಯೆ ಆದರೆ ತಕ್ಷಣ ಕ್ರಮ ಕೈಗೊಳ್ಳೋದಕ್ಕೆ ಸೂಚನೆ ಕೊಟ್ಟಿದ್ದೀನಿ ಎಂದರು ಗೃಹ ಸಚಿವರಾದಂತಹ ಬಸವರಾಜ ಬೊಮ್ಮಾಯಿ ಅವರು. ಯಾರಿಗೂ ಏನೂ ತೊಂದರೆ ಆಗಬಾರ್ದು. ಬೆಳಗ್ಗೆ ಕೂಡ ಕಮಿಷನರ್ ಮಾತಾಡ್ತಿದ್ರು, ಪರ್ಮಿಷನ್ ತಗೊಂಡಿಲ್ಲ, ನಾವು ಕೊಟ್ಟಿಲ್ಲ, ಆದರೆ ಎಲ್ಲೂ ಯಾರಿಗೂ ಸಾರ್ವಜನಿಕ ತೊಂದರೆ ಆಗಬಾರ್ದು. ಅದನ್ನೇ ಈಗ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ರು. ಹೋಮ್ ಮಿನಿಸ್ಟರ್ ಸೂಚನೆ ಕೊಟ್ಟಿದ್ದೀನಿ, ಯಾರು ಸಮಸ್ಯೆ ಮಾಡಿದ್ರೆ ತಕ್ಷಣ ಕ್ರಮ ತೆಗೆದುಕೊಳ್ತಾರೆ ಅಂದರು. ಏನು ಮಾತಾಡಿದ್ರು ಬನ್ನಿ ನೋಡೋಣ. ರಾಜ್ಯಾದ್ಯಂತ ಹೆದ್ದಾರಿ ಚಳವಳಿಯನ್ನು ರೈತ ಸಂಘಟನೆಗಳು ಮಾಡ್ತಾ ಇದೆ. ಎಲ್ಲ ಊರುಗಳಲ್ಲಿ ಮತ್ತು ಎಲ್ಲ ಜಿಲ್ಲೆಗಳಲ್ಲಿ ಸಂಘಟನೆಯ ಜೊತೆಗೂ ಕೂಡ ಮಾತನಾಡೋದಕ್ಕೆ ಹೇಳಿದ್ದೀನಿ ರೈತಾಪಿ ವರ್ಗಕ್ಕೆ, ಮತ್ತು ಸುಗಮವಾಗಿ ಸಂಚಾರ ಮಾಡೋದಕ್ಕೆ ಸಹಕಾರ ಮಾಡೋಕ್ಕೆ ಕೇಳ್ಕೊಂಡಿದ್ದೀವಿ. ಅದರ ಜೊತೆಗೆ ನಮ್ಮ ಅಧಿಕಾರಿಗಳಿಗೂ ಸೂಚನೆ ಮಾಡಿದ್ದೇನೆ, ಯಾವುದೇ ರೀತಿಯ ಸಂಚಾರ ಮಾಡೋರಿಗೆ ಇವರಿಗೆ ತೊಂದರೆ ಆಗದಂತೆ ನೀವು ಮಾಡಬೇಕನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದೇನೆ. ಬಹುತೇಕವಾಗಿ ಎಲ್ಲ ಕಡೆ ಸುಗಮ ಸಂಚಾರ ಆಗ್ತದೆ. ಅಲ್ಲಿ ಏನಾದರೂ ಸ್ವಲ್ಪ ಇದು ಇದ್ದರೂ ಕೂಡ ಅದನ್ನು ನಾವು ಮನವೊಲಿಸಿ ನಿಭಾಯಿಸ್ತೇವೆ. ರಾಜ್ಯಾದ್ಯಂತ ನಾವಂತೂ ಮಧ್ಯಾಹ್ನ 12 ಗಂಟೆಗೆ ಹೆದ್ದಾರಿ ತಡಿತೀವಿ. ನಾವು